ಬೆಳ್ಳಂಬೆಳಗ್ಗೆ ಸಿಲಿಕಾನ್ ಸಿಟಿ ಜನರಿಗೆ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ನ ಎಫೆಕ್ಟ್ ತಟ್ಟಿರುವಂಥದ್ದು. ಯಲಹಂಕ ಸುತ್ತಮುತ್ತಲಿನ ರಸ್ತೆಗಳು ಸರಿಸುಮಾರು 5-6 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಬಿಸಿಯನ್ನು ಎದುರಿಸ್ತಾ ಇದೆ. ನಿಮ್ಗೆ ಅದನ್ನು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಒಂದ್ ಕಡೆ ಫ್ಲೈಓವರ್ ಟ್ರಾಫಿಕ್ ಜಾಮ್ ಆಗಿದೆ, ಅದರ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಯು ಕೂಡ ಇದೀಗ ಟ್ರಾಫಿಕ್ ಜಾಮ್ಗೆ ತುತ್ತಾಗಿರುವಂಥದ್ದು. ಪ್ರಮುಖ ಕಾರಣ ಏನಂದ್ರೆ, ಒಂದು ಕಡೆ ಈಗಾಗಲೇ ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ ಕೂಡ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಹೆಬ್ಬಾಲದ ಬಳಿ ಬೆಳ್ಳಂಬೆಳಗ್ಗೆ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಎಸ್ಟಿನ್ ಮಾಲ್ ಹತ್ರ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ ಕೂಡ ಆಗಿತ್ತು. ಗಜಗಾತ್ರದ ವಾಹನ ಆಕ್ಸಿಡೆಂಟ್ಗೆ ತುತ್ತಾಗಿದ್ದಂತಹ ಪರಿಣಾಮ ವಾಹನ ರಸ್ತೆಯಲ್ಲಿ ನಿಂತಿತ್ತು. ಈ ಒಂದು ಸಂದರ್ಭದಲ್ಲಿ ಅದರ ಎಫೆಕ್ಟ್ ಕೂಡ ತಟ್ಟಿರುವಂಥದ್ದು. ಹೆಬ್ಬಾಲ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಯಾವಾಗ ಸಂಚಾರಿ ಪೊಲೀಸರು ಬಂದು ಆಕ್ಸಿಡೆಂಟ್ ಆದಂತಹ ವಾಹನವನ್ನು ತೆರವು ಮಾಡುವಂತಹ ಕೆಲಸ ಮಾಡುವವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಅದರ ಎಫೆಕ್ಟ್ ಈಗಾಗಲೇ ಅದರ ಸುತ್ತಮುತ್ತಲಿನ ರಸ್ತೆಗಳು ಕೂಡ ತಟ್ಟಿರುವಂಥದ್ದು. ಒಂದು ಕಡೆ ಯಲಹಂಕದ ಏರ್ ಶೋಗೆ ಕನೆಕ್ಟ್ ಆಗುವಂತಹ ಎಲ್ಲ ರಸ್ತೆಗಳಲ್ಲೂ ಕೂಡ ಇದೀಗ ಟ್ರಾಫಿಕ್ ಜಾಮ್ ಕಾಣ್ತಾ ಇದೆ. ಮತ್ತೊಂದು ವಿಚಾರ, ಈಗ ಒಂದು ಆಕ್ಸಿಡೆಂಟ್ ಆದ್ರೆ ಮತ್ತೊಂದು ಕಡೆಯಲ್ಲಿ ಯಲಹಂಕದ ಏರ್ ಶೋ ಆಗಿದ್ರೆ ಅದರ ಜೊತೆಗೆ ಈಗಾಗಲೇ ಒಂದಿಷ್ಟು ದಾರಿಯನ್ನು ಕೂಡ ಅಂದ್ರೆ ಡೈವರ್ಟ್ ಮಾಡಲಾಗಿದೆ, ರೂಟ್ ಡೈವರ್ಟ್ ಕೂಡ ಮಾಡಿರುವಂಥದ್ದು. ಇದೀಗ ಮತ್ತೊಂದು ಈ ರೀತಿಯ ಟ್ರಾಫಿಕ್ ಜಾಮ್ ಹೆಚ್ಚಾಗಲು ಕಾರಣ ಆಗಿರುವಂಥದ್ದು. ಈಗಾಗಲೇ ಬೆಂಗಳೂರು ಪೂರ್ವ ದಿಕ್ಕಿನಿಂದ ಬರುವಂತಹ ಎಲ್ಲಾ ವಾಹನಗಳನ್ನು ಕೂಡ ಡೈವರ್ಟ್ ಮಾಡಲಾಗಿದೆ. ಅಂದ್ರೆ KR ಪುರ ನಾಗೌರ್ ಜಂಕ್ಷನ್ ಆಗಿರ್ಬೋದು, ನಾರಾಯಣಪುರ ಕ್ರಾಸ್ ಆಗಿರ್ಬೋದು, ಜಕ್ಕೂರ್ ಕ್ರಾಸ್ ಆಗಿರ್ಬೋದು, ಯಲಹಂಕ ಕಾಫಿ ಡೇ ಆಗಿರ್ಬೋದು, ಅಥವಾ ಪೋರ್ಟ್ ಶೋ ರೂಮು ಆಗಿರ್ಬೋದು, ಈ ರೀತಿಯಲ್ಲಿ ಬರುವಂತಹ ಈ ರೀತಿಯ ರಸ್ತೆಗಳಲ್ಲಿ ಬರುವಂತಹ ವಾಹನಗಳನ್ನು ಕೂಡ ಡೈವರ್ಟ್ ಮಾಡಲಾಗಿದೆ. ಪರಿಣಾಮ ಇದೀಗ ಯಲಹಂಕದ ಫ್ಲೈಓವರ್ ಆಗೋದ್ರ ಅದರ ಹೊಂದಿಕೊಂಡಿರುವಂತಹ ಸರ್ವಿಸ್ ರಸ್ತೆಯಲ್ಲಿ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸರಿಸುಮಾರು 106 ವಾಹನಗಳು ಇದೀಗ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಬೆಳಗ್ಗೆ ಅಂದ್ರೆ ಪೀಕ್ ಅವರ್ ಆಗಿರೋದ್ರಿಂದ ಜನರು ಕೂಡ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಪೀಕ್ ಅವರ್ ನಲ್ಲಿ ಆಫೀಸ್ ಆಗಿರ್ಬೋದು, ಇನ್ನಿತರ ಕೆಲಸಗಳಿಗೆ ಹೋಗ್ಬೇಕಾದವರು ಇದೀಗ ರಸ್ತೆಯಲ್ಲಿ ನಿಂತು ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿತಪಿಸಬೇಕಾದಂತಹ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಈ ರೀತಿಯ ಸಮಸ್ಯೆಯಿಂದ ರಸ್ತೆಯಲ್ಲೇ ಇವತ್ತು ಪರಿತಪಿಸಬೇಕಾದಂತಹ ಪ್ರಮೇಯ ಎದುರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.